ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಆಗಸ್ಟ್ 10ನೇ ತಾರೀಕು ಕರ್ನಾಟಕಕ್ಕೆ ಒಂದಲ್ಲ ರೀ ಎರಡು ಉಡುಗೊರೆಗಳು ನಮ್ಮ ಪ್ರಧಾನ ಮಂತ್ರಿ ಅವರು ಕೊಟ್ಟರು. ಒಂದಂತೂ ವಿಡಿಯೋ ನೀವು ಆಲ್ರೆಡಿ ನೋಡಿರ್ತೀರಾ, ಯಾವ್ದೇಳಿ ನಮ್ಮ KSR ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ನ ಚಾಲನೆ ಕೊಟ್ಟರು. ಅದ್ರ ಜೊತೆಗೆ ನಮ್ಮ ಪ್ರಧಾನಿಗಳು ತುಂಬಾ ದಿನದಿಂದ ಈ ಪ್ರಾಜೆಕ್ಟ್ ಹೋಲ್ಡ್ ಅಲ್ಲಿತ್ತು, ಬಟ್ ಇವಾಗ ಇದಕ್ಕೂ ಸಹ ಚಾಲನೆ ಕೊಟ್ಟಿದ್ದಾರೆ. ಹಳದಿ ಮಾರ್ಗದ ಮೆಟ್ರೋ ಮಾರ್ಗ ಎಲ್ಲಿಂದ ಹೇಳಿ, ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಬೊಮ್ಮನಹಳ್ಳಿಯಿಂದ RV ರೋಡ್ ಚಾಲನೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಂಡ್ ಟು ಎಂಡ್ ನಾವು ಜರ್ನಿ ಮಾಡೋಣ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ. ಫಸ್ಟ್ ಡೇ ಇದೆ ಆಕ್ಚುಲಿ ಪಬ್ಲಿಕ್ಗೋಸ್ಕರ ಆಗಸ್ಟ್ 11ನೇ ತಾರೀಕು ಓಪನ್ ಮಾಡಿದ್ದಾರೆ. ಇವತ್ತು ಸಹ ಆಗಸ್ಟ್ 11ನೇ ತಾರೀಕು. ಸೊ ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿದೆ ನಮ್ಮ ಯೆಲ್ಲೋ ಲೈನ್ ಮೆಟ್ರೋ ಅಂತ. ಆನ್ಲೈನ್ ಅಲ್ಲಿ QR ಟಿಕೆಟ್ಸ್ ನ ತಗೋಬಹುದು. QR ಟಿಕೆಟ್ಸ್ ತಗೊಂಡು ನೀವು ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ ಹೋಗ್ಬೋದು. ಹಲವಾರು ಆ್ಯಪ್ಗಳಲ್ಲಿ ಈ ತರ QR ಕೋಡ್ ಫೆಸಿಲಿಟಿ ಇದೆ. ಒಂದು ಎಕ್ಸಾಂಪಲ್ ತಗೊಳ್ಳಿ, Paytm ಅಲ್ಲಿ ನೀವು QR ಕೋಡ್ ಬುಕ್ ಮಾಡ್ಬೋದು, QR ಟಿಕೆಟ್ಸ್ ಬುಕ್ ಮಾಡ್ಬೋದು, BMRCL ಆ್ಯಪ್ ಅಲ್ಲಿ ಬುಕ್ ಮಾಡ್ಬೋದು. ಆಮೇಲೆ ಈ ತರ ತುಂಬಾ ಹಲವಾರು ಆ್ಯಪ್ಸ್ಗಳಿದೆ. ಸೊ ಇದ್ರ ಮುಖಾಂತರ ನೀವು ಆರಾಮಾಗಿ ಆನ್ಲೈನ್ QR ಕೋಡ್ಸ್ ತಗೋಬಹುದು. ಇಲ್ಲಾಂದ್ರೆ ಕ್ಯಾಶ್ ಮುಖಾಂತರ ನೀವು ಕೊಟ್ಟು ಒಂದು ಸ್ಮಾರ್ಟ್ ಕಾಯಿನ್ ತರದ್ ಕೊಡ್ತಾರೆ, ಅದರಿಂದ ಸಹ ನೀವು ಈ ಯಾವುದೇ ರೀತಿಯ ಮೆಟ್ರೋನಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು. ನೋಡಿ, ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಬೊಮ್ಮಸಂದ್ರ ಎಂಟ್ರೆನ್ಸ್ ಈ ತರ ಇದೆ. ಹೇಳ್ತೀನಿ ರೀ ನಿಮ್ಗೆ ಏನಕ್ಕೆ ಈ ತರ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಅಂತ ಹೆಸರಿಟ್ಟು ಆಮೇಲೆ ಜಾಗದ ಹೆಸರು ಇಟ್ಟಿದ್ದಾರೆ ಅಂತ. ಅದಕ್ಕೆ ನಮ್ಮ ಒಂದ್ಸತಿ ಒಳಗಡೆ ಹೋಗಿ ಇಂಟೀರಿಯರ್ ನೋಡ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ ಸಹ ನಮ್ ಈ ಒಂದು ಮೆಟ್ರೋ ಲೈನ್ ಅಲ್ಲಿ ಆನ್ ಬೋರ್ಡ್ ಆಗಿದ್ರು. ಸೊ ಕಮಿಂಗ್ ಬ್ಯಾಕ್, ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಅಂತ ಏನಕ್ಕೆ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ ಅಂತ. ಇಲ್ಲಿ ಹತ್ರದಲ್ಲಿ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಅಂದ್ಬಿಟ್ಟು ಒಂದು ಕಂಪನಿ ಇದೆ. BMRCL ನ ಒಂದು ಏನಂತಾರೆ ಪ್ರಾಫಿಟ್ ಜನರೇಟಿಂಗ್ ಪ್ಲಾನ್ ಅಂತಾನೆ ಹೇಳ್ಬೋದು. ಅಂದ್ರೆ ಕಂಪನಿಗಳು ಸರಿಸುಮಾರು 60 ಕೋಟಿ ಕೊಟ್ರೆ ಆ ಸ್ಟೇಷನ್ ಹೆಸರು ಮುಂದೆ ಅವ್ರ ಕಂಪನಿ ಹೆಸರನ್ನ ಹಾಕೋಬಹುದು. ಓಕೆನಾ? ಸರಿಸುಮಾರು 60 ಕೋಟಿ 20 ರಿಂದ 30 ವರ್ಷಕ್ಕೆ ಈ ಒಂದು ಲೀಸ್ ಪೀರಿಯಡ್ ಇರುತ್ತೆ. ಅದಕ್ಕೋಸ್ಕರ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಅಂತ ಇರೋದು. ಹಲವಾರು ಸ್ಟೇಷನ್ಗಳು ಈ ರೂಟಲ್ಲಿ ಇದೇ ತರ ಇದೆ. ಸೊ ಬನ್ನಿ ಅದನ್ನ ಸಹ ನಿಮ್ಗೆ ತೋರಿಸ್ತೀನಿ. ನೋಡಿ, ಈ ತರ QR ಕೋಡ್ಸ್ ಇರುತ್ತೆ, ಜನರೇಟ್ ಆಗುತ್ತೆ. ನಾನು Paytm ಮುಖಾಂತರ ತಗೊಂಡಿರೋದು. ಆ ಮಿಷಿನ್ ನೋಡಿದ್ರ ಜಸ್ಟ್ ಅದನ್ನ ಟ್ಯಾಪ್ ಮಾಡಿದ್ರೆ ಈ ತರ QR ಕೋಡ್ಸ್ ಅಂದ್ರೆ ಎಂಟ್ರಿ ಗೇಟ್ಸ್ ಓಪನ್ ಆಗುತ್ತೆ. ನೋಡಿ, ಸ್ಟೇಷನ್ ಅಲ್ಲಿ ಲಿಫ್ಟ್ ಫೆಸಿಲಿಟಿ ಸಹ ನಿಮ್ಗೆ ಅವೈಲೇಬಲ್ ಇದೆ, ಸ್ಟೇರ್ ಕೇಸ್ ಸಹ ಅವೈಲೇಬಲ್ ಇದೆ, ಮತ್ತೆ ಎಲಿವೇಟರ್ ಸಹ ನಿಮಗೆ ಅವೈಲೇಬಲ್ ಇದೆ, ವಾಶ್ರೂಮ್ ಸಹ ನಿಮಗೆ ಅವೈಲೇಬಲ್ ಇದೆ ಸ್ಟೇಷನ್ ಅಲ್ಲಿ. ಸೊ ಪ್ಯಾಸೆಂಜರ್ ನಿಟ್ಟಿನಲ್ಲಿ ಸ್ಟೇಷನ್ ಸಖತ್ತಾಗಿದೆ. 10 on 10 ಫಿಕ್ಸ್. ಸ್ಟೇಷನ್ ಅಂತೂ ಜಾಮ್ ಪ್ಯಾಕ್ ಆಗಿದೆ ರೀ. ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ, ಖಾಲಿ ಇರುತ್ತೆ ಅನ್ಕೊಂಡಿದ್ದೆ, ಬಟ್ ಸ್ಟೇಷನ್ ಫುಲ್ ಆಗಿದೆ. ಇಂಟೀರಿಯರ್ ಸಹ ನಿಮಗೆ ತೋರಿಸ್ತೀನಿ. ಈ ತರ ಇದೆ ಈ ಒಂದು ಯೆಲ್ಲೋ ಲೈನ್ ಮೆಟ್ರೋನ ಇಂಟೀರಿಯರ್. ಈ ಪರ್ಪಲ್ ಲೈನ್ ಮೆಟ್ರೋ ಆಗಲಿ ಅಥವಾ ಗ್ರೀನ್ ಲೈನ್ ಮೆಟ್ರೋ ಆಗಲಿ, ಇದು ಸ್ವಲ್ಪ ಯೂನಿಕ್ ಆಗಿದೆ, ಓಕೆನಾ? ಬಟ್ ಈ ಮೆಟ್ರೋ ಇಂಟೀರಿಯರ್ ವೈಸ್ ಎಲ್ಲ ಸಖತ್ತಾಗಿದೆ ಕಣ್ರಿ. ನೋಡಿ, ಡಿಜಿಟಲ್ ಡಿಸ್ಪ್ಲೇ ಸಿಸ್ಟಮ್ ಇದೆ. ಈ ಥರದ್ದು ಪರ್ಪಲ್ ಲೈನಲ್ಲೂ ಸಹ ಇದೆ, ಗ್ರೀನ್ ಲೈನಲ್ಲೂ ಇದೆ. ಬಟ್ ಇದು ಇಂಪಾರ್ಟೆಂಟ್, ಇದು ಡಿಜಿಟಲ್ ಆಗಿ ತೋರಿಸುತ್ತೆ ನಿಮಗೆ. ಸೊ ಇದೊಂದು ಒಳ್ಳೆ ಅಪ್ಗ್ರೇಡ್ ಅಂತ ಕನ್ಸಿಡರ್ ಮಾಡ್ಬೋದು. ಮತ್ತು ಸೀಟ್ ವೈಸ್ ನೋಡಿದ್ರೆ ಸೀಟ್ ವೈಸ್ ಸಹ ಸ್ವಲ್ಪ ಅಪ್ಗ್ರೇಡ್ ಇದೆ. ಮತ್ತು ಎಮರ್ಜೆನ್ಸಿ ಇಂಟರ್ಕಾಮ್ ಇದೆ ನೋಡಿ ಇದರಲ್ಲಿ. ಅಂದರೆ ವಂದೇ ಭಾರತಲ್ಲಿ ಇದೆಯಲ್ಲ ಅಲ್ಲಿ ರೆಡ್ ಕಲರ್ ಬಟನ್ ಕಾಣಿಸ್ತಿದೆ ನೋಡಿ, ಅದನ್ನು ಓಪನ್ ಮಾಡ್ಬಿಟ್ಟು ನೀವು ಡೈರೆಕ್ಟಾಗಿ ಲೋಕೋ ಪೈಲಟ್ಸ್ ಜೊತೆ ಮಾತಾಡ್ಬೋದು. ಆ ಥರ ಫೆಸಿಲಿಟಿ ಸಹ ಈ ರೇಕಲ್ಲಿ ಅವೈಲೇಬಲ್ ಇದೆ. ಅದ್ರ ಜೊತೆ CCTV ಕ್ಯಾಮ್ರಾ ಸಹ ಅವೈಲೇಬಲ್ ಇದೆ ನೋಡಿ. ಓವರ್ ಆಲ್ ಫ್ಯಾಂಟಾಸ್ಟಿಕ್ ರೇಕ್ ಅಂತಾನೆ ಹೇಳ್ಬೋದು ಇದನ್ನ. ಸೊ ಇಲ್ಲಿ ನೋಡಿ, ಚಾರ್ಜಿಂಗ್ ಸಾಕೆಟ್ ಸಹ ಕೊಟ್ಟಿದ್ದಾರೆ ಕಣ್ರಿ. ನಾರ್ಮಲಲ್ಲಿ USB 3 ಪಿನ್ ಪೋರ್ಟ್ಸ್ ಇರ್ತಿತ್ತು, ಬಟ್ ಇದರಲ್ಲಿ USB Type E ಚಾರ್ಜಿಂಗ್ ಸಾಕೆಟ್ ಸಹ ನಿಮಗೆ ಅವೈಲೇಬಲ್ ಇದೆ. ಪ್ಲಸ್ ನೋಡಿ, ಟಿಟಾಗರಲ್ಲಿ ಮಾಡಿರೋದು, ಟಿಟಾಗರ್ ಕೋಚ್ ಫ್ಯಾಕ್ಟರಿನಲ್ಲಿ ಮಾಡಿರೋವಂಥದ್ದು 2025 ಮಾಡಿರೋಂತಹ ಕೋಚ್ ಇದು ನೋಡಿ. ಇದ್ರ ಬಗ್ಗೆ ನಾನು ಹೇಳ್ತಿದ್ದು ಡಿಜಿಟಲ್ ಆಗಿ ತೋರಿಸ್ತಿದ್ದೆ ನೋಡಿ.
ನೋಡೋದಲ್ಲ, ಜರ್ನಿ ಸ್ಟಾರ್ಟ್ ಆಗಿದೆ. ಟೋಟಲ್ ಆಗಿ 19.2 ಕಿಲೋಮೀಟರ್ ನಾವು ಈ ರೂಟಲ್ಲಿ ಕವರ್ ಮಾಡ್ತೀವಿ. 16 ಕಿಲೋಮೀಟರ್ ಇದೆ ಈ ರೂಟಲ್ಲಿ. ಅಂದರೆ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಬೊಮ್ಮಸಂದ್ರದಿಂದ ಆರ್ ವಿ ರೋಡ್ ತನಕ 19 ಕಿಲೋಮೀಟರ್ ಇದೆ, 16 ಸ್ಟೇಷನ್ಸ್ ಇದೆ. ನೋಡಿ, ಪ್ರತಿಯೊಂದು ಕಿಲೋಮೀಟರ್ಗೂ ಒಂದು ಸ್ಟೇಷನ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿರುವಂಥ ಕನೆಕ್ಟಿವಿಟಿ ಕೊಟ್ಟಿದೆ ನೋಡಿ BMRCL ಅವರು ಯೆಲ್ಲೋ ಲೈನ್ ಮೆಟ್ರೋನಲ್ಲಿ. ಸೊ ಬನ್ನಿ ನೋಡೋಣ, ಹೊರಗಡೆ ತೋರಿಸ್ತೀನಿ ನಿಮಗೆ ಹೆಂಗಿದೆ ಅಂತ ಈ ಒಂದು ಸೆಕ್ಷನ್. ನೋಡಿ, ಹೆಬ್ಬೂರಿ ಡಿಪೋ ಇದು. ಸರಿ ಸುಮಾರು 1.3 ಕಿಲೋಮೀಟರ್ ಕವರ್ ಮಾಡಾದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಬಯೋಕಾನ್ ಹೆಬ್ಬಗುಡಿಗೆ ಬಂದಿದ್ದೀವಿ. ಏನಕ್ಕೆ ಹೇಳಿ ಬಯೋಕಾನ್ ಅಂತ ಇರೋದು, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ಸರಿ ಸುಮಾರು 60 ಕೋಟಿ ಕೊಟ್ಟರೆ BMRCL ಅವರು ನಿಮಗೆ ನೇಮಿಂಗ್ ರೈಟ್ಸ್ ಅಂತ ಕೊಡ್ತಾರೆ. ಸೊ ನಿಯರ್ ಬೈ ಕಂಪನಿ ಬಯೋಕಾನ್ ಅಂತ ಇರುತ್ತೆ ಅನ್ಸುತ್ತೆ. ಸೊ ಅವರು ಈ ಇಷ್ಟು ಅಮೌಂಟ್ BMRCLಗೆ ಪೇ ಮಾಡಿ ನೇಮಿಂಗ್ ರೈಟ್ಸ್ ತೊಗೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಬಯೋಕಾನ್ ಹೆಬ್ಬಗುಡಿ ಅಂತ ಈ ಸ್ಟೇಷನ್ ಹೆಸರು. ನೋಡಿ ನೋಡಿ, ಇದು ಕಲರ್ ಚೇಂಜ್ ಆಗಿದೆ. ಸೊ ಇಷ್ಟು ನಾವು ಆಲ್ರೆಡಿ ಟ್ರಾವೆಲ್ ಮಾಡಿದ್ದೀವಿ ಅಂತ. ನೆಕ್ಸ್ಟ್ ಬರೋ ಸ್ಟೇಷನ್ ಹೈಲೈಟ್ ಆಗುತ್ತೆ ನೋಡಿ ಇದರಲ್ಲಿ. ಸೊ ಹುಸ್ಕೂರು ರೋಡು ಬರ್ತಿದೆ, ಅದಿವಾಗ ಹೈಲೈಟ್ ಆಗುತ್ತೆ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೊಟ್ಟಿದೆ, ಅನೌನ್ಸ್ಮೆಂಟ್ ಸಹ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಆಗ್ತಿದೆ. ಸರಿ ಸುಮಾರು 2.6 ಕಿಲೋಮೀಟರ್ ಕವರ್ ಮಾಡಿದಾಯ್ತು. ನಾನೇನು ಆವ್ರೇಜ್ ಹೇಳ್ತಿರೋದು, ಫಿಕ್ಸ್ಡ್ ಅಲ್ಲ. ಹುಸ್ಕೂರು ರೋಡ್ಗೆ ಬಂದಿದ್ವಿ. ಪ್ರತಿ ಸ್ಟೇಷನಲ್ಲೂ 15ರಿಂದ 20 ಸೆಕೆಂಡ್ ಅಷ್ಟೇ ಮಾತ್ರ ಇಟ್ರೆಕ್ಟ್ ಇರ್ತದೆ. ಅಷ್ಟೇನಾ ಅಂತ ಹೇಳ್ತಿದ್ರೆ ಡೋರ್ ಸಹ ದೊಡ್ಡದಾಗಿ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಎಂಟ್ರಿ ಆಗ್ಬೋದು, ಆರಾಮಾಗಿ ಎಕ್ಸಿಟ್ ಸಹ ಆಗ್ಬೋದು. ಸೊ ಹುಸ್ಕೂರು ರೋಡ್ ನೋಡಿ, ಹುಸ್ಕೂರು ಇಂಡಸ್ಟ್ರಿಯಲ್ ಏರಿಯಾಗೆ ಸಹ ಇದು ಸರ್ವ್ ಮಾಡುತ್ತೆ. ಮತ್ತು ಬೊಮ್ಮಸಂದ್ರ ಜಿಗ್ನಿ ಈ ಒಂದು ಇಂಡಸ್ಟ್ರಿ ಬೆಲ್ಟ್ ಇದೆಯಲ್ಲ, ಅದಕ್ಕೆ ಒಂದು ಮಹತ್ವದ ಕಾರ್ಯ ನಿರ್ವಹಿಸುತ್ತೆ ಈ ಒಂದು ಸ್ಟೇಷನ್. ಫೋರ್ಸಸ್ ಫೌಂಡೇಶನ್ ಪುನಪನ ಅಗ್ರಹಾರ. ಫೋರ್ಸಸ್ ಫೌಂಡೇಶನ್ ಏನಕ್ಕೆ ಹೇಳಿ ನೇಮಿಂಗ್ ರೈಟ್ಸ್ ಕೊಟ್ಟಿರ್ತಾರೆ ಅದಕ್ಕೆ. ಸೊ ಸರಿ ಸುಮಾರು 3.8 ಅಂದರೆ 4 ಕಿಲೋಮೀಟರ್ ನಾವು ಆಲ್ರೆಡಿ ಟ್ರಾವೆಲ್ ಮಾಡಿದಾಯಿತು ಈ ಒಂದು ಸ್ಟ್ರೆಚ್ನಲ್ಲಿ. 20 ಸೆಕೆಂಡ್ ಅಷ್ಟೇ, 20ರಿಂದ 15 ಸೆಕೆಂಡ್ ನಿಲ್ಲಿಸ್ತಾರೆ, ಸಾಗಿದೆ. ಒಳ್ಳೆ ಆಕ್ಸಿಲರೇಷನ್.
ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ನಮ್ಮ ಕನ್ನಡ ವಾಯ್ಸ್ ಇದೆಯಲ್ಲ BMRCL ಮೆಟ್ರೋನಲ್ಲಿ ನಮ್ಮ ಅಪರ್ಣ ಮ್ಯಾಮ್ ಅವರು ಕೊಟ್ಟಿರುವಂತಹ ವಾಯ್ಸ್ ಅದು ಎಷ್ಟು ಚೆನ್ನಾಗಿ, ಅವ್ರು ಇಲ್ಲ ಅಂತ ಹೇಳ್ಬಾರ್ದು, ಬಟ್ ಆದ್ರೂ ಎಷ್ಟು ಚೆನ್ನಾಗಿದೆ ಮಿಮಿಕ್ ಮಾಡಿದ್ದಾರೆ ಅಂತ ನೋಡಿ. ಜಸ್ಟ್ ಆ ಸ್ಟೇಷನ್ ನೇಮ್ ಬಿಟ್ಟು ಇನ್ನಿಕ್ಕಿದ ಎಲ್ಲ ಅನೌನ್ಸ್ಮೆಂಟ್ಸ್ ಲೆಫ್ಟ್ ಸೈಡಲ್ಲಿ ಓಪನ್ ಆಗುತ್ತೆ. ಈ ಎಲ್ಲ ಅನೌನ್ಸ್ಮೆಂಟ್ ಅಪರ್ಣ ಮ್ಯಾಮ್ದು ಸೇಮ್ ಹಂಗೆ ಇಟ್ಕೊಂಡಿದ್ದಾರೆ. ನನ್ನ ಡೌಟಲ್ಲಿತ್ತು ಮೇ ಬಿ ಚೇಂಜ್ ಮಾಡ್ಬೋದು ಅಂತ, ಬಟ್ ಸ್ಟೇಷನ್ ನೇಮ್ಸ್ ಮಾತ್ರ ಬೇರೆಯವ್ರ ಕೈಲಿ ಹೇಳಿಸಿ ಮಿಕ್ಕಿದೆಲ್ಲ ಅನೌನ್ಸ್ಮೆಂಟ್ ಅಪರ್ಣ ಮ್ಯಾಮ್ ಅವರೇ ಮಾಡಿರೋದು ನೋಡಿ. ಇನ್ನೊಂದು ಸ್ಟಾಪ್ ಬಂದಿದ್ದಾಯ್ತು, ಆದರೆ ಆಹಾರಕ್ಕೆ ಬಂದಿದ್ದೀವಿ ನಾವು. ನೆಕ್ಸ್ಟ್ ಸ್ಟೇಷನಲ್ಲಿ ಸ್ಟಾಪ್ ಮಾಡಿದಾಗ ಸ್ಟಾಪ್ ಎಷ್ಟೊತ್ತಿಗೆ ಟ್ರೈನಿಗೆ ನಿಲ್ಲುತ್ತೆ ಅಂತ. ಈ ನೇಮಿಂಗ್ ಕನ್ವೆನ್ಷನ್ ನಾನು ನಿಮ್ಗೆ ಹೇಳಿದ್ನಲ್ಲ, ನೇಮಿಂಗ್ ರೈಟ್ಸ್ ಕೊಡ್ತಾರೆ ಅಂತ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನಮ್ಮ ಚಾನಲ್ ಹೆಸರು ನೋಡ್ಕೊಳ್ಳಿ, ಕ್ರೇಜಿ ರೈಲ್ ಫ್ಯಾನ್ಸ್ ಅಂತ ನಮ್ಮ ಚಾನಲ್ ಅಲ್ವಾ. ಇನ್ ಕೇಸ್ ನಾನೇನಾದರೂ BMRCL ಅವ್ರಿಗೆ 60 ಕೋಟಿ ಏನಾದರೂ ಕೊಟ್ಟರೆ ಅವ್ರಿಗೆ ನನ್ನ ನೇಮಿಂಗ್ ರೈಟ್ಸ್ ಕೊಡ್ತಾರೆ. ಇವಾಗ ನನಗೆ ನಿಯರೆಸ್ಟ್ ಯಾವುದು ಕೃಷ್ಣಾಜಪುರಂ, ಬರೀ ಇವಾಗ ಅದಕ್ಕೆ ಕೃಷ್ಣರಾಜಪುರಂ ಅಂತ ಕರೀತಾರೆ. ನಾನು ಅದಕ್ಕೆ 60 ಕೋಟಿ ಕೊಟ್ಟರೆ ಆ ಸ್ಟೇಷನ್ಗೆ BMRCL ಕಡೆ ಸ್ಟೇಷನ್ಗೆ 60 ಕೋಟಿ ಕೊಟ್ಟರೆ ನಾನು ಅದನ್ನು ಕ್ರೇಜಿ ರೈಲ್ ಫ್ಯಾನ್ಸ್ ಮಂತ್ ಕೃಷ್ಣರಾಜಪುರಂ ಅಂತ ನಾನು ನೇಮಿಂಗ್ನ ಚೇಂಜ್ ಮಾಡ್ಕೋಬೋದು. ಎಷ್ಟು ಕೇಳಿ 20 ರಿಂದ 30 ವರ್ಷಗಳ ಕಾಲ ನಾನು ಅದೇ ಸ್ಟೇಷನ್ ಆ ಹೆಸರಲ್ಲಿ ಇಟ್ಕೋಬೋದು. ನಾನು ನೋಡ್ತಿದ್ದಂಗೆ ಇನ್ನೊಂದು ಸ್ಟೇಷನ್ ಬಂದಾಯ್ತು ನೋಡಿ. ಸ್ಟೇಷನ್ ಬಂದಾಯ್ತು, ನೋಡೋಣ ಎಷ್ಟು ಕಳಿಸ್ತಾರೆ. ಎಕ್ಸಾಕ್ಟ್ 20 ಸೆಕೆಂಡ್ಸ್ ಟ್ರೈನ್ ಮೂವ್ ಆಯಿತು. ಸಿಂಗಸಂದ್ರಾಯಣ ಈಗ ಹೊರಟಿದ್ದೀವಿ. ಅವಾಗಲೇ ನಿಮ್ಗೆ ತೋರಿಸಿದ್ನಲ್ಲ, ಪ್ರತಿಯೊಂದು ಕೋಚಲ್ಲೂ ಅಥವಾ ಪ್ರತಿಯೊಂದು ಆ 2 ಕೋಚ್ ಇರುತ್ತಲ್ಲ ಅಲ್ಲಿ ಚಾರ್ಜಿಂಗ್ ಸಾಕೆಟ್ ಸಹ ನಿಮಗೆ ಕೊಟ್ಟಿದ್ದಾರೆ. ಪ್ಲಸ್ ಇದೊಂದು ಒಳ್ಳೆ ಇಂಪಾರ್ಟೆಂಟ್ ಫೀಚರ್ ಅನ್ಬೋದು. ಇನ್ ಕೇಸ್ ನೀವೇನಾದರೂ ನಿಂತ್ಕೊಂಡಿದ್ರೆ ಇಲ್ಲಿ ಸಹ ನಿಮಗೆ ಚಾರ್ಜಿಂಗ್ ಸಾಕೆಟ್ಸ್ ಕೊಟ್ಟಿದ್ದಾರೆ. ಸೊ ಬನ್ನಿ ಟೆಸ್ಟ್ ಮಾಡಿ ನೋಡೋಣ ವರ್ಕ್ ಆಗ್ತಿದೆಯೋ ಅಥವಾ ಸುಮ್ಮನೆ ಹೆಸರಿಗಷ್ಟೇ ಕೊಟ್ಟಿದ್ದೀರಾ ಅಂತ ನೋಡಿ. ಆ್ಯಕ್ಚುಲಾಗೆ ಚಾರ್ಜ್ ಆಗ್ತಿದೆ. ಸೊ ಎಸ್, ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಇದು ಎಲ್ರಿಗೂ. ತೆಗೆದಾಗ ನೋಡಿ ತೋರಿಸ್ತೀನಿ, ಚಾರ್ಜಿಂಗ್ ಕಾಣಿಸ್ತಿದೆಯಲ್ಲ, ಸ್ಟಾಪ್ ಆಯ್ತು. ಸೊ ಎಸ್, ಸಾಕೆಟ್ಸ್ ಎಲ್ಲ ವರ್ಕ್ ಆಗ್ತಿದೆ.
ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಏನಿದೆ ಗೊತ್ತಾ ಇದರಲ್ಲಿ, ಅನೌನ್ಸ್ಮೆಂಟ್ಸ್ ಇದೆಯಲ್ಲ ಲೋ ಇದೆ, ಅದು ಒಂದು ಸ್ವಲ್ಪ ಫೀಲ್ ಆಗ್ತಿದೆ. ಪರ್ಪಲ್ ಮತ್ತು ಗ್ರೀನ್ ಲೈನ್ ಕಂಪೇರ್ ಮಾಡಿದ್ರೆ ಆಡಿಯೋ ಏನು ಬರ್ತಿದೆಯೋ ಅನೌನ್ಸ್ಮೆಂಟ್ ಆಡಿಯೋ, PA ಆಡಿಯೋ ಏನಿದೆ ಅದು ಸ್ವಲ್ಪ ಕಮ್ಮಿ ಇದೆ ಅಂತ ಫೀಲ್ ಆಗ್ತಿದೆ. ಇನ್ನೊಂದು ಪಾಸಿಟಿವ್ ಏನು ಗೊತ್ತಾ ನೋಡಿದ್ದು, ಈ ವಿಂಡೋಸ್ ಕಾಣಿಸ್ತಿದೆಯಲ್ಲ, ಪರ್ಪಲ್ ಮತ್ತು ಗ್ರೀನ್ ಲೈನಲ್ಲಿ ಇರುವಂಥ ವಿಂಡೋಸ್ಗಳು ನೋಡಿ ಫುಲ್ ಕ್ಲಿಯರ್ ವಿಂಡೋಸ್ ಇರುತ್ತೆ. ಸೊ ಬಿಸಿಲು ನಿಮ್ಗೆ ಹೊಡೆದ್ರೆ ಡೈರೆಕ್ಟಾಗಿ ನಿಮ್ಗೆ ಹೊಡೆಯುತ್ತೆ. ಬಟ್ ಆದರೆ ಇದು ಸ್ವಲ್ಪ ಟೆಂಟಿಶ್ ಇರುವಂತಹ ವಿಂಡೋಸ್ಗಳಿದು. ಸೊ ಡೈರೆಕ್ಟಾಗಿ ನಿಮಗೆ ಎಷ್ಟೇ ಸೂರ್ಯ ಬಿದ್ದರೂ ಸಹ ನಿಮಗೆ ಎಫೆಕ್ಟ್ ಆಗಲ್ಲ ನಿಮಗೆ ಸ್ಕಿನ್ ಮೇಲೆ. ನಿಮ್ಮ ಕಾಳಜಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಿಮ್ಮ ಸ್ಕಿನ್ಗೆ ಏನಾಗಬಾರ್ದು ಅಂದ್ಬಿಟ್ಟು ಟ್ರೀಟೆಡ್ ಗ್ಲಾಸ್ ಎಲ್ಲ ಹಾಕ್ಸ್ತಿದ್ದಾರೆ BMRC ಎಲ್ಲ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಷನ್ ಅಂತ ಇದನ್ನು ಕನ್ಸಿಡರ್ ಮಾಡ್ಬೋದು. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂತ ಬರ್ತೀವಿ. ಸ್ಟೇಷನ್ ಎಳ್ದಿದ ತಕ್ಷಣ ನಿಮಗೆ ಟುವರ್ಡ್ಸ್ ಯಾವುದು ಹೆಬ್ಬಾಳ್ ಸೈಡ್ ಆದರೆ ಆಗಲಿ ಅಥವಾ KR ಸೈಡ್ ಆಗಲಿ ಅಥವಾ ಈ ಕಡೆ ಬನಶಂಕರಿ ಸೈಡ್ ಆಗಲಿ ಬಸ್ಸಸ್ಗಳು ನಿಮಗೆ ಅವೈಲೇಬಲ್ ಇದೆ. ನೋಡಿ ಈ ಮೆಟ್ರೋ ಸ್ಟೇಷನ್ ಕಾಣಿಸ್ತಿದೆಯಲ್ಲ, ಇದು ಕೆಳಗಡೆನೆ ನಿಮಗೆ ಬಸ್ ಸ್ಟಾಪ್ ಸಿಗುತ್ತೆ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಮೆಟ್ರೋ ಆ್ಯಪಲ್ಲಿ ಮೆಟ್ರೋ ರೂಟ್ ಸಿಗುತ್ತೆ ಅಂತ. ಸೊ ನೋಡಿ, ಎಕ್ಸ್ಟರ್ನಲ್ ಸೈಟ್ ಡಿಟೆಕ್ಟೆಡ್, ಪ್ರೊಸೀಡ್ ಅಂತ ಕೊಟ್ಟರೆ ನೋಡೋಣ ಆಗುತ್ತಾ. ಬರುತ್ತೆ, ನೆಟ್ವರ್ಕ್ ಆಗ್ತಿಲ್ಲ. ಸೊ ನೋಡಿ, QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಈ ಥರದೊಂದು ಮ್ಯಾಪ್ ಸಿಗುತ್ತೆ. ಸದ್ಯಕ್ಕೆ ಬರೀ 2 ಮಾತ್ರ ಓಪನ್ ಆಗಿದೆ, ಅಂದರೆ ಪರ್ಪಲ್ ಲೈನ್ದು ಮತ್ತು ಗ್ರೀನ್ ಲೈನ್ ಮಾತ್ರ ಓಪನ್ ಆಗಿದೆ. ಮೇ ಬಿ ನಾಳೆ ಒಳಗಡೆ ಇಲ್ಲ ನಾಡಿದ್ದೊಳಗಡೆ ಇದು ಅಪ್ಡೇಟ್ ಮಾಡಿ ಯೆಲ್ಲೋ ಲೈನ್ ಸಹ ನಿಮಗೆ ಅಪ್ಡೇಟ್ ಮಾಡ್ತಾರೆ. ಇದೊಂದು ಒಳ್ಳೆ ಇಂಪಾರ್ಟೆಂಟ್ ಸ್ಟೇಷನ್ ಕಂಡ್ರಿ. ಒಂಥರ ಹೇಳ್ಬೋದು ಸೌತ್ ಇಂಡಿಯಾಸ್ ಫಸ್ಟ್ ಎಲಿವೇಟೆಡ್ ಡಬಲ್ ಡೆಕ್ಕರ್ ರೈಲ್ವೆ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಬರ್ತಿರೋದು ಒಂದು ಲೈನು, ಮತ್ತು
ಸೊ ನಾವು ಈ ಭಾಗದಲ್ಲಿ ಬಂದ್ರೆ ಹಿಂಗೆ, ಮತ್ತೆ ಆ ಕಡೆಯಿಂದ ಬರೋದು ಪ್ಲಸ್ ಫಾರ್ಮೇಶನ್ ಅಲ್ಲಿ ಇಲ್ಲಿ ಟ್ರ್ಯಾಕ್ಸ್ ಬಂದು ಮೀಟ್ ಆಗುತ್ತೆ. ಸೊ ಈ ಎಕ್ಸಿಟ್ ಆಗಿದ ತಕ್ಷಣ ನಿಮಗೆ ಆ ಮೆಟ್ರೋ ಲೈನ್ಸ್ ತೋರಿಸ್ತೀನಿ. ನೋಡಿ ಅಲ್ಲಿ ಕಾಣಿಸ್ತಿದೆ. ಸೊ ಅದೇ ಪ್ಲಸ್ ಬಂದು ಫಾರ್ಮೇಶನ್ ಆಗುತ್ತೆ ಜಯದೇವ ಹಾಸ್ಪಿಟಲ್. ಅದನ್ನು ಜಯದೇವ ಇಂಟರ್ಚೇಂಜ್ ಅಂತ ಸಹ ನೀವು ಕನ್ಸಿಡರ್ ಮಾಡ್ಕೋಬಹುದು. ಗ್ರೀನ್ ಲೈನ್ ಇಂಟರ್ಚೇಂಜಿಂಗ್ ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ ನೋಡಿ. ಹಸಿರು ಬಣ್ಣದ ಮಾರ್ಗಕ್ಕಾಗಿ ಇಲ್ಲಿ ಬದಲಾಯಿಸಿ ಅಂತ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಇಂಗ್ಲೀಷಲ್ಲಿ ಸಹ ಅವೈಲೇಬಲ್ ಇದೆ. ಗ್ರೀನ್ ಲೈನ್ ಬಂದು ಇಲ್ಲಿ ಮೀಟ್ ಆಗುತ್ತೆ. ನಾವು ಯೆಲ್ಲೋ ಲೈನ್ ಆಗಿದ್ದೀವಿ, ಮತ್ತೆ ಈ ಕಡೆ ಒಂದು ಬರ್ತಿದೆ ಇದೆ ಗ್ರೀನ್ ಲೈನ್. ಇಲ್ಲಿದೆಲ್ಲ ಪಕ್ಕದಲ್ಲಿ ಬರ್ತಾ ಇದೆ ನೋಡಿ, ಇದೆ ಗ್ರೀನ್ ಲೈನ್. ಸೊ ಬನ್ನಿ ತೋರಿಸ್ತೀನಿ ಹೆಂಗೆ ಇಂಟರ್ಚೇಂಜ್ ಪಾಯಿಂಟ್ಸ್ ಸಹ ಇದೆ ಅಂತ. ಇಂಟರ್ಚೇಂಜ್ ಏನೂ ಇಲ್ಲ. ಪ್ಲಾಟ್ಫಾರ್ಮ್ 2 ಆದರೆ ನೀವು ಡೈರೆಕ್ಟಾಗಿ ಹೋದರೆ ನೀವು ಆ ಕಡೆ. ಇದಾಗಿತ್ತು ನಮ್ಮ 19.2 ಕಿಲೋಮೀಟರ್ನ ಜರ್ನಿ. ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ರೀ. ಒಳ್ಳೊಳ್ಳೆ ಬಿಲ್ಡಿಂಗ್ ಇದೆ. ನೇಚರ್ ಸೈಡಲ್ಲಿ ಸ್ವಲ್ಪ ನೋಡಿದ್ರೆ ಅಷ್ಟಕ್ಕಷ್ಟೇ, ಬಟ್ ರೂಟ್ ಚೆನ್ನಾಗಿದೆ. ಪ್ಲಸ್ ಇದೇನು ರೀ, ನಾನು ಎಕ್ಸ್ಪೆಕ್ಟೇ ಮಾಡ್ತಿರಲಿಲ್ಲ ಫಸ್ಟ್ ಡೇನೇ ಈ ರೇಂಜಲ್ಲಿ ರೆಸ್ಪಾನ್ಸ್ ಕೊಡ್ತಾರೆ ಅಂತ. ಅದು ಟುವರ್ಡ್ಸ್ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಬೊಮ್ಮಸಂದ್ರ ಕಡೆಗಂತೂ ಫುಲ್ ಜಾಮ್ ಪ್ಯಾಕ್ ಇದೆ ಕಣ್ರಿ ಟೊಪ್ಪ. ಸೊ ಇಲ್ಲೂ ಸಹ ಸೇಮ್ ನಿಮಗೆ QR ಕೋಡ್ ತೋರಿಸಿದ್ನಲ್ಲ, ಅದೇ QR ಕೋಡ್ ನೀವು ತೋರಿಸ್ಬಿಟ್ಟು ಎಕ್ಸಿಟ್ ಆಗ್ಬೋದು. ಇಲ್ಲ ಅಂದರೆ ನೀವು ಟರ್ಮಿನಲ್ನ ಚೇಂಜ್ ಮಾಡ್ಬೋದು. ನಾವಿವತ್ತು ಗ್ರೀನ್ ಲೈನಿಂದ ಪರ್ಪಲ್ ಲೈನ್ ಮುಖಾಂತರ ನಾವು ಮನೆಗೆ ಹೋಗ್ತಾ ಇದೀವಿ. ಸೊ 3 ಲೈನ್ ನೋಡ್ಕೊಂಡು ಹೋಗ್ತಾ ಇದೀವಿ. ಸೊ ನೋಡಿ, ಪ್ಲಾಟ್ಫಾರ್ಮ್ 4 ಬಂದು ಯೆಲ್ಲೋ ಲೈನು, ಪ್ಲಾಟ್ಫಾರ್ಮ್ 3 ಸಹ ಯೆಲ್ಲೋ ಲೈನು, 1 ಮತ್ತು 2 ಬಂದು ಗ್ರೀನ್ ಲೈನ್. ಇಲ್ಲಿಂದ ಡೈರೆಕ್ಟಾಗಿ ಇಳಿರಿ. ಇಳಿದು ಡೈರೆಕ್ಟಾಗಿ ಈ ಕಡೆ ಹೋದ್ರೆ ಇಲ್ಲೇ ಇಂಟರ್ಚೇಂಜ್ ಆರಾಮಾಗಿ ಮಾಡ್ಕೋಬೋದು ನೀವು. ಹತ್ತಿ ಇಳಿದು ಎಲ್ಲ ಏನು ಮಾಡಬೇಕಂದ್ರೆ ನೋಡಿ, ಪ್ಲಾಟ್ಫಾರ್ಮ್ 1 ಮತ್ತು 3 ಈ ಕಡೆ ಸಿಗುತ್ತೆ. ಟುವರ್ಡ್ಸ್ ಮಾಧವರ, ಟುವರ್ಡ್ಸ್ ಬೊಮ್ಮಸಂದ್ರ. ನೋಡಿ, ಯೆಲ್ಲೋ ಲೈನ್ ಮೆಟ್ರೋ, ಗ್ರೀನ್ ಲೈನ್ ಮೆಟ್ರೋ. ನೋಡೋದಲ್ಲ, ಇದಾಗಿತ್ತು ನನ್ನ ಯೆಲ್ಲೋ ಲೈನ್ನ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು, ಫಾಸ್ಟಾಗಿ ಸಹ ಬರುತ್ತೆ. ರೇಟ್ ಶಾರ್ಟೇಜ್ ಇರೋ ಒಂದೇ ಕಾರಣಕ್ಕೆ ತುಂಬ ಫ್ರೀಕ್ವೆನ್ಸಿ ಅಂದರೆ 25 ನಿಮಿಷಕ್ಕೆ ಒಂದು ಮೆಟ್ರೋ ಬರುತ್ತೆ. ಓಕೆನಾ? ಸೊ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈ ಮೆಟ್ರೋ. ಸ್ಯಾಟರ್ಡೆ ಸಂಡೇಸು, ನಾರ್ಮಲ್ ಡೇಸ್ 6 ಗಂಟೆಗೆ ಈ ಮೆಟ್ರೋ ಸ್ಟಾರ್ಟ್ ಆಗುತ್ತೆ. ಟೋಟಲಾಗೆ ನನಗೆ ಎಲ್ಲಿ ಬೊಮ್ಮಸಂದ್ರದಿಂದ ಕೃಷ್ಣಾಜಪುರಂ ಅಥವಾ ಬೆನಿಗಾನಹಳ್ಳಿವರೆಗೂ ನನಗೆ 90 ರೂಪೀಸ್ ಆಗುತ್ತೆ. 90 ರೂಪೀಸ್ ಆಯಿತು. UPI ಅಥವಾ ಕ್ಯಾಶ್ ಮುಖಾಂತರ, ಸ್ಮಾರ್ಟ್ ಕಾರ್ಡ್ ಮುಖಾಂತರ ನೀವು ಟಿಕೆಟ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ಇದಾಗಿತ್ತು ನನ್ನ ಒಂದು ಫುಲ್ ಜರ್ನಿ. ವಿಡಿಯೋ ಇಷ್ಟ ಆಗಿದ್ರೆ, ಪ್ರೆಸೆಂಟೇಷನ್ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸೈನಿಂಗ್ ಆಫ್. ಬೆನಿಗಾನಹಳ್ಳಿಯಿಂದ ಆದಷ್ಟು ಬೇಗ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜೀವನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.